ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿಲಿ ಕೇವಲ ಒಂದು ಆಲೂಗೆಡ್ಡೆ ಬಳಸ್ಕೊಂಡು ನಾವು ರುಚಿಯಾದ ಕುರ್ಕುರೆನ ಮಾಡ್ಕೊಳ್ಬೋದು. ಮಕ್ಕಳಿಗೆ ತುಂಬಾ ಚೆನ್ನಾಗಾಗುತ್ತೆ. ಒಂದ್ಸಲ ನೀವು ಈ ರೀತಿಯಾಗಿ ಆಲೂಗೆಡ್ಡೆನ ಬಳಸ್ಕೊಂಡು ಕುರ್ಕುರೆನ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟಪಡ್ತಾರೆ. ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಹಾಗೆಯೇ ನನ್ನ ಚಾನಲ್ನಲ್ಲಿ ಹೊಸ ಹೊಸ ರೆಸಿಪೀಸ್ ಎಲ್ಲ ಚೆನ್ನಾಗಿದೆ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿದೆ ರೆಸಿಪೀಸ್ ಎಲ್ಲ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟಿಗೆ ನೋಡಿ ಫ್ರೆಂಡ್ಸ್, ನಾನೀಗ ಒಂದು ಬೌಲ್ಗೆ ಆಲೂಗೆಡ್ಡೆನ ಬೇಯಿಸ್ಕೊಂಡು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿಯಾಗಿ ನಾವು ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಸ್ಮೂತಾಗಿ ಬಂದಿದೆ ಅಲ್ವಾ? ಈ ರೀತಿಯಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಸ್ಮೂತಾಗಿ ಮ್ಯಾಶ್ನ. ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ಳೋಣ ಬನ್ನಿ. ನೋಡ್ತಾ ಇದ್ದಿರಲ್ಲ ಫ್ರೆಂಡ್ಸ್, ಇವಾಗ ನಾನು ಇದಕ್ಕೆ ಬಿಳಿ ಎಳ್ಳಿರುತ್ತೆ ನೋಡಿ, ಅದನ್ನು ನಾನೀಗ ಸೇರಿಸ್ಕೊಳ್ತೀನಿ. 1-2 ಸ್ಪೂನಷ್ಟು ಬಿಳಿ ಎಳ್ಳು. ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ತೀನಿ. ನೋಡಿ, ಅರ್ಧ ಸ್ಪೂನಷ್ಟು ನಾನು ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ತೀನಿ. ಅಂದರೆ ಕರಿಮೆಣಸಿರುತ್ತೆ ನೋಡಿ, ಅದಾದರೂ ನೀವು ಕುಟ್ಟಿ ಹಾಕ್ಕೊಳ್ಬೋದು. ನಂತರ ನೋಡ್ಕೊಂಡು ನೀವು ಖಾರನ ಹಾಕ್ಕೊಳ್ಬೋದು. ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದಿಲ್ಲ. ಇವಾಗ ಇದಕ್ಕೆ ನಾನು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ತೀನಿ. ನೋಡಿಕೊಂಡು ಇದಕ್ಕೆ ಆಲೂಗೆಡ್ಡೆ ಎಷ್ಟು ಹಿಡಿಯುತ್ತಲ್ಲ ಅಷ್ಟು ನೀವು ಹಾಕ್ಕೊಳ್ಬೇಕಾಗುತ್ತೆ. ನಾನು ಇದಕ್ಕೆ 2-3 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದಿಷ್ಟು ನಾನೀಗ ಹಾಕ್ಕೊಂಡ ನಂತರ ಚೆನ್ನಾಗೀಗ ನಾವು ನಾವು ಕಲಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪನೂ ಕೂಡ ನಾವು ನೀರನ್ನ ಹಾಕ್ಕೊಳ್ಬಾರ್ದು, ಹಾಗೇ ಕಲಿಸ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ಕಲಿಸ್ಕೊಳ್ತಾ ಇರಬೇಕಾಗುತ್ತೆ. ನೋಡಿ, ತುಂಬ ಬೇಗ ಆಗೋಗುತ್ತೆ ಈ ರೀತಿಯಾಗಿ ಕುರ್ಕುರೆ ನೀವು ಮಾಡಿಕೊಡಿ ಮಕ್ಕಳಿಗೆ. ನೋಡಿ, ಇದು ಸ್ವಲ್ಪ ನಾನು ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಇದಕ್ಕೆ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಜೀರಿಗೆ ಹಾಕಿದ ನಂತರ ಇನ್ನೊಂದ್ಸಲಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಇದಕ್ಕೆ ಅಡುಗೆ ಎಣ್ಣೆನ ಸೇರಿಸ್ಕೊಳ್ತೀನಿ. ಈಗ ನೋಡಿ, ಈಗ ಅಡುಗೆ ಎಣ್ಣೆ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಇದನ್ನು ನಾವು ನಾದ್ಕೊಳ್ಳೋಣ. ಅಂದರೆ ಪೂರ್ತಿಯಾಗಿ ನಾವು ಪ್ರೆಸ್ ಹಾಕಿ ನಾವು ನಾದ್ಕೊಳ್ಬಾರ್ದು. ಮೆಲ್ಲಗೆ ಇದನ್ನು ನಾವು ಕಲಿಸ್ಕೊಳ್ಬೇಕಾಗುತ್ತೆ, ನಾದ್ಕೊಳ್ಬೇಕು ಈ ರೀತಿಯಾಗಿ. ನೋಡಿ, ಎಷ್ಟು ಸಾಫ್ಟಾಗಿ ನಾವು ಕಲಿಸ್ಕೊಳ್ಳೋಣ. ಈಗ ಇದಂತೂ ರೆಡಿ ಆಗ್ತಾ ಇದೆ. ಈಗ ಕಲಿಸ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಒಂದು ಚಿಕ್ಕ ಉಂಡೆ ಮಾಡ್ಕೊಂಡಿದ್ದೀನಿ. ಒಂದು ಕುರ್ಕುರೆ ಶೇಪಾಗಿ ನಾನು ಇದನ್ನು ಶೇಪ್ ಕೊಟ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ನಾನು ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ಅಂದರೆ ಮಕ್ಕಳಿಗೆ ಇದೇ ರೀತಿಯಾಗಿ ಕುರ್ಕುರೆ ಅಂದರೆ ಇಷ್ಟ ಅಲ್ಲ, ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಡ ಈ ಥರ ಅಂದರೆ ಬೇರೆ ಟೈಪು ನೀವು ಕೊಟ್ಕೊಳ್ಬೋದು. ಈ ರೀತಿಯಾಗಿ ಮಾಡಿಟ್ಕೊಂಡಿದ್ದೀನಿ ಎಲ್ಲನೂ ಪ್ಲೇಟ್ಗೆ. ಈಗ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಬಿಸಿನೂ ಆಗಿದೆ ಎಣ್ಣೆ. ಇವಾಗ ನೋಡಿ, ಒಂದೊಂದೇ ನಾನು ಕುರ್ಕುರೆನ ಈಗ ಸೇರಿಸ್ಕೊಳ್ತೀನಿ ಎಣ್ಣೆ ಒಳಗೇ. ನೋಡ್ತಾ ಇದ್ದಿಲ್ಲ, ಈ ರೀತಿಯಾಗಿ ಚೆನ್ನಾಗಿ ನಾನು ಒಂದೊಂದೇ ಹಾಕ್ಕೊಳ್ತೀನಿ ಎಣ್ಣೆ ಒಳಗೆ. ಬೇಗನೆ ಆಗೋಗುತ್ತೆ ಫ್ರೆಂಡ್ಸ್. ಇದು ಒಂದ್ಸಲ ನೀವು ಈ ಆಲೂಗೆಡ್ಡೆ ಬಳಸ್ಕೊಂಡು ಕುರ್ಕುರೆನ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಹಾಗೇ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈಗ ನಾನು ಹಾಕ್ಕೊಂಡ ನಂತರ 1-2 ನಿಮಿಷ ಹಾಗೇ ಬಿಟ್ಕೊಂಡಿದ್ದೆ. ಯಾಕಂದರೆ ಇದು ತಕ್ಷಣಕ್ಕೆ ನಾವು ತಿರುಗಿಸ್ಕೊಳ್ಬಾರ್ದು, ಯಾಕಂದರೆ ಇನ್ನೂ ಅದು ಹಸಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ. ನೋಡಿ, ಎಷ್ಟು ಗರಿಯಾಗಿ ಬಂದಿದೆ ಅಲ್ಲ, ನೀವು ಕೂಡ ನೋಡ್ಬೋದು. ಈ ಥರ ಗುಳ್ಳೆ ಬಂದರೆ ಗರಿಯಾಗಿ ಚೆನ್ನಾಗಿ ಬಂದಿರುತ್ತೆ ಕುರ್ಕುರೆ ಅಂತ. ನೋಡಿ, ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ನೀವು ಈ ರೀತಿಯಾಗಿ ಮಕ್ಕಳಿಗೆ ಮನೆಯಲ್ಲೇ ಮಾಡಿಕೊಟ್ರೆ ಅವರು ಅಂಗಡಿಗೆ ಹೋಗೋದೇ ಇಲ್ಲ, ಆ ರೀತಿಯಾಗಿ ಇಷ್ಟಪಟ್ಕೊಂಡು ತಿಂತಾರೆ. ಮನೆಯಲ್ಲೇ ಕೇಳ್ತಾರೆ ಮಾಡಿಕೊಡಿ ಅಂತ. ನೋಡಿ, ಈಗ ರೆಡಿಯಾಗಿದೆ. ನಾನೀಗ ಸರ್ವ್ ಮಾಡ್ಕೊಳ್ತೀನಿ. ನೋಡಿ, ಈಗ ತೆಕ್ಕೊಂಡು ಬಿಡ್ತೀನಿ ಒಂದು ಪ್ಲೇಟ್ಗೆ. ತೆಕ್ಕೊಂಡೀಗ ಎಲ್ಲವನ್ನು ಇದೇ ರೀತಿಯಾಗಿ ನಾನು ಮಾಡಿಕೊಂಡು ಸರ್ವ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಈಗ ರೆಡಿಯಾಗಿದೆ. ಬೇಗನೆ ಆಗೋ ಇದು ಕಡಿಮೆ ಸಮಯದಲ್ಲಿ ಕೇವಲ ಒಂದು ಆಲೂಗೆಡ್ಡೆಯಿಂದ ಕುರ್ಕುರೆನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ, ಎಷ್ಟು ಕ್ರಿಪ್ಸಿಯಾಗಿ ಬಂದಿದೆ ಅಲ್ವಾ, ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಬೇಗ ಆಗುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.